ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ನನ್ನ ವಂದನೆಗಳು. ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ಪರಿಶುದ್ಧನಾಗಿರುವಂಥ ತಂದೆಯಾದ ದೇವರೇ, ಈ ದಿನದ ಧ್ಯಾನಕ್ಕಾಗಿ ಸ್ತೋತ್ರ. ಯೇಸಪ್ಪ, ಈ ದಿನದಲ್ಲಿಯೂ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂಥ ನನ್ನ ಮಗಳನ್ನು ಆಶೀರ್ವದಿಸಿ ಬಲಪಡಿಸ್ರಪ್ಪ. ನನ್ನನ್ನು ಆಶೀರ್ವದಿಸಿ ಬಲಪಡಿಸಿರಿ ಕರ್ತನೆ. ಈ ವಾಕ್ಯವನ್ನು ಕೇಳುವಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸ್ರಪ್ಪ. ಅವರಿಗೆ ಶಾಂತಿ, ಸಮಾಧಾನ, ಬಿಡುಗಡೆ, ಆರೋಗ್ಯ, ಆಯುಷ್ಕಾಲ ಎಲ್ಲವನ್ನೂ ಅನುಗ್ರಹಿಸಿಕೊಡ್ರಪ್ಪ. ನಿಮ್ಮ ವಾಕ್ಯ ಅಪ್ಪ ನಮ್ಮ ಸಂಗಡ ಮಾತಾಡಬೇಕು. ಸತ್ಯವನ್ನು ತಿಳಿದುಕೊಳ್ಳಿಬಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಎಂಬುದಾಗಿ ಹೇಳಿದ್ದೀರಲ್ಲ. ಆ ಸತ್ಯದ ದಾಯಕನು ನಮ್ಮೆಲ್ಲರನ್ನು ಬಿಡುಗಡೆ ಮಾಡಿ ನಿಮ್ಮ ರಾಜ್ಯದ ಕಡೆಗೆ ಸೆಳೆದುಕೊಳ್ಳಬೇಕಾಗಿ ಪ್ರಾರ್ಥಿಸುತ್ತೇನೆ. ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆಯೇ, ಆಮೇನ್. Greetings to everyone in the name of our Lord Jesus Christ. ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. Today we are going to meditate ಇಂದು ನಾವು ಧ್ಯಾನ ಮಾಡಲಿಕ್ಕಿರುವಂಥ ವಿಷಯ from Matthew chapter 25, ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ verse from 1 to 13. 1ನೇ ವಾಕ್ಯದಿಂದ 13ನೇ ವಾಕ್ಯದವರೆಗೂ. This is the parable of the 10 virgins. ಇಲ್ಲಿ 10 ಜನ ಕನ್ನಿಕೆಯರನ್ನು ಕುರಿತು ಯೇಸು ಸ್ವಾಮಿ ಹೇಳುವಂಥ ಒಂದು ಸಾಮ್ಯವಾಗಿದೆ. Here we are going to see the Lord is talking about the kingdom of heaven. ಇಲ್ಲಿ ಪರಲೋಕ ರಾಜ್ಯ ಅಂದರೆ ಸ್ವರ್ಗವನ್ನು ಕುರಿತು ಯೇಸು ಸ್ವಾಮಿ ಮಾತಾಡುವುದನ್ನು ನೋಡುತ್ತೇವೆ. Where the 10 virgins ಎಲ್ಲಿ ಆ ಒಂದು 10 ಕನ್ನಿಕೆಯರು who took their lamps out to meet the bridegroom. ಅವರು ದೀಪಗಳನ್ನು ತೆಗೆದುಕೊಂಡು ಮೊದಲಿಂಗನಾಗಿರುವಂಥ ಯೇಸು ಕ್ರಿಸ್ತನನ್ನು ಸಂಧಿಸುವುದಕ್ಕೆ ಹೋದರು. The kingdom of heaven, the virgins are going to meet the bridegroom, the king. ಅಲ್ಲಿ ನಾವು ನೋಡುತ್ತೇವೆ, ದೇವರ ರಾಜ್ಯದಲ್ಲಿರುವಂಥ ಅರಸನನ್ನು ಮೊದಲಿಂಗನನ್ನು ಎದುರುಗೊಳ್ಳುವುದಕ್ಕಾಗಿ 10 ಮಂದಿ ಕನ್ನಿಕೆಯರು ಹೊರಟು ಹೋಗುತ್ತಾ ಇದ್ದಾರೆ. Bridegroom is the Lord Jesus Christ. ಅಲ್ಲಿ ಮೊದಲಿಂಗನು ಎಂಬುದಾಗಿ ಆತ್ಮಿಕ ಅರ್ಥವೇನೆಂದರೆ ಯೇಸು ಕ್ರಿಸ್ತನು. Among the 10, the 5 are foolish virgins. ಅಲ್ಲಿ 10 ಮಂದಿ ಕನ್ನಿಕೆಯರಲ್ಲಿ 5 ಮಂದಿ ಬುದ್ಧಿ ಇಲ್ಲದೆ ಇದ್ದಂಥ ಕನ್ನಿಕೆಯರು. The other 5 are the wise virgins. ಮತ್ತೆ ಇನ್ನು 5 ಮಂದಿ ಬುದ್ಧಿ ಉಳ್ಳಂತ ಕನ್ನಿಕೆಯರಾಗಿದ್ದರು. Why? Because the foolish virgins are not having the oil in their hands. ಆದರೆ ಆ ಒಂದು ಬುದ್ಧಿ ಇಲ್ಲದ ಕನ್ನಿಕೆಯರ ಕೈಯಲ್ಲಿ ಬೇಕಾಗುವಷ್ಟು ಎಣ್ಣೆ, ಅವರ ದೀಪಕ್ಕೆ ಬೇಕಾಗಿರುವಷ್ಟು ಎಣ್ಣೆ ಇಲ್ಲ. They are only having the lamps in their hands. ಅವರ ಕೈಗಳಲ್ಲಿ ಬರೀ ದೀಪ ಮಾತ್ರ ಇದೆ, ಎಣ್ಣೆ ಇಲ್ಲ. But the wise virgins are having the lamp in their hands and the extra oil in the jar. ಆದರೆ ಆ ಬುದ್ಧಿಯುಳ್ಳ ಕನ್ನಿಕೆಯರು ನೋಡುತ್ತೇವೆ, ಅವರ ಕೈಗಳಲ್ಲಿ ದೀಪ ಉಂಟು, ದೀಪದಲ್ಲಿ ಎಣ್ಣೆಯೂ ಉಂಟು. ಅದು ಸಾಲದೆ ಇನ್ನೂ ಅಧಿಕವಾದ ಪ್ರತ್ಯೇಕವಾಗಿ ಹೆಚ್ಚಿನ ಎಣ್ಣೆಯನ್ನು ಇನ್ನೊಂದು ಪಾತ್ರೆಯಲ್ಲಿ ತೆಗೆದುಕೊಂಡಿದ್ದಾರೆ. In verse 5 we read, ಅಲ್ಲಿ 5ನೇ ವಾಕ್ಯದಲ್ಲಿ ಓದುತ್ತೇವೆ, the bridegroom was a long time in coming. ಅಲ್ಲಿ ಮೊದಲಿಂಗನು ಬರುವುದಕ್ಕಾಗಿ ತಡವಾಯಿತು. And they all became drowsy and fell asleep. ಅವರೆಲ್ಲರೂ ನಿಶ್ಶಕ್ತರಾಗಿ ಆಯಾಸಗೊಂಡು ನಿದ್ರಾಸಕ್ತರಾಗಿ ನಿದ್ರೆ ಮಾಡಿದರು. We see at midnight cry rang out. ಅಲ್ಲಿ ನಾವು ಓದುವಾಗ ನೋಡುತ್ತೇವೆ, ಅಲ್ಲಿ ಒಂದು ಶಬ್ದ ಉಂಟಾಗುತ್ತದೆ, Bridegroom has come. ಓ ಮೊದಲಿಂಗನು ಬರುತ್ತಾ ಇದ್ದಾನೆ ಎಂಬ ಧ್ವನಿ ಬರುತ್ತದೆ. All the virgins woke up and trimmed their lamps. ಎಲ್ಲಾ ಕನ್ನಿಕೆಯರು ಎದ್ದು ತಮ್ಮ ದೀಪಗಳನ್ನು ಸರಿಪಡಿಸಿಕೊಂಡರು. And the 5 foolish virgins, 5 ಬುದ್ಧಿ ಇಲ್ಲದ ಕನ್ನಿಕೆಯರು now they're thinking we don't have enough oil for the lamp. ಇಲ್ಲಿ ದೀಪಕ್ಕೆ ಬೇಕಾಗುವಷ್ಟು ಎಣ್ಣೆ ಇಲ್ಲ ಎಂಬುದಾಗಿ ಇವಾಗ ಯೋಚನೆ ಮಾಡ್ತಾ ಇದ್ದಾರೆ. And now they're asking the wise virgins, give us some oil for our lamps. ಆ ಬುದ್ಧಿ ಇಲ್ಲದೆ 5 ಕನ್ಯೆಯರು, ಬುದ್ಧಿಯುಳ್ಳ 5 ಕನ್ಯೆಯರ ಬಳಿಯಲ್ಲಿ ನಮಗೂ ಸ್ವಲ್ಪ ಎಣ್ಣೆನೂ ನಮ್ಮ ದೀಪಕ್ಕೆ ಕೊಡಿರಿ ಎಂಬುದಾಗಿ ಕೇಳ್ತಾ ಇದ್ದಾರೆ. But the wise virgins are telling, ಆದರೆ ಬುದ್ಧಿಯುಳ್ಳ ಕನ್ಯೆಯರು ಹೇಳ್ತಾರೆ, they're telling we can't give, you go and buy it from where they are selling the oil. ನೋಡ್ರಮ್ಮ, ನಾವು ಕೊಡೋಕ್ಕೆ ಸಾಧ್ಯವಿಲ್ಲ. ನಿಮಗೆ ಬೇಕಾಗಿದ್ದರೆ ನೀವು ಅಂಗಡಿಯಲ್ಲಿ ಹೋಗಿ ಬೇಕಾದಷ್ಟು ಎಣ್ಣೆಯನ್ನು ಖರೀದಿ ಮಾಡಿಕೊಂಡು ಬನ್ನಿ. Now the foolish virgins are going out to buy the oil. ಈಗ ಬುದ್ಧಿ ಇಲ್ಲದೆ ಇರೋ ಕನ್ನಿಕೆಯರು ಎಣ್ಣೆಯನ್ನು ಖರೀದಿ ಮಾಡುವುದಕ್ಕಾಗಿ ಹೊರಟು ಹೋಗುತ್ತಾ ಇದ್ದಾರೆ. At this moment the Lord Jesus came. ಆ ಒಂದು ಸಮಯದಲ್ಲಿ ಯೇಸು ಸ್ವಾಮಿ ಬಂದರು. The bridegroom came. ಮೊದಲಿಂಗನು ಬಂದನು. And he took away all the 5 virgins.
ಆ 5 ಮಂದಿಯನ್ನು ಕರೆದುಕೊಂಡು ಹೋಗುತ್ತಾರೆ. wise virgins ಆ ಬುದ್ಧಿಯುಳ್ಳ ಕನ್ನಿಕೆಯರನ್ನು ಕರೆದುಕೊಂಡು ಹೋಗುತ್ತಾರೆ. entered into the wedding banquet, ಅಲ್ಲಿ ಮದುವೆಯ ಔತಣದ ಮನೆಗೆ ಒಳಗಡೆ ಕರೆದುಕೊಂಡು ಹೋದರು. and the doors were shut. ಅವರು ಒಳಗಡೆ ಪ್ರವೇಶ ಮಾಡಿದ ನಂತರ ಆ ಮದುವೆ ಮನೆ ಅಂದರೆ ಔತಣ ಮನೆಯ ಬಾಗಿಲು ಮುಚ್ಚಲ್ಪಟ್ಟಿತು. Already the door is shut. Now the foolish virgins are coming. ಈಗಾಗಲೇ ಆ ಒಂದು ಔತಣ ಮನೆಯ ಬಾಗಿಲು ಮುಚ್ಚಲ್ಪಟ್ಟಿದೆ. ಬುದ್ಧಿ ಇಲ್ಲದೆ ಇರುವಂತ ಕನ್ನಿಕೆಯರು ತಡವಾಗಿ ಈಗ ಬರುತ್ತಾ ಇದ್ದಾರೆ. Now they're calling, Lord, please open the door for us. ಸ್ವಾಮಿ ಸ್ವಾಮಿ ನಮಗೆ ಕದವನ್ನು ತೆರೆಯಿರಿ ಎಂಬುದಾಗಿ ಇವಾಗ ಕೂಗುತ್ತಾ ಇದ್ದಾರೆ. Open the door for us. ನಮಗೆ ಕದವನ್ನು ತೆರೆಯಿರಿ, ಬಾಗಿಲನ್ನು ತೆರೆಯಿರಿ ಎಂಬುದಾಗಿ ಬೇಡಿಕೊಳ್ಳುತ್ತಾ In ಇದ್ದಾರೆ. verse 11 we read the same thing. ಅಲ್ಲಿ 11ನೇ ವಾಕ್ಯದಲ್ಲಿ ಇದನ್ನೇ ಓದುತ್ತೇವೆ. Verse 12 the Lord is replying to them. 12ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಅವರಿಗೆ ಉತ್ತರ ಕೊಡುತ್ತಾ ಇದ್ದಾರೆ. Truly I tell you, I don't know you. ನಿಜವಾಗಿ ನಿಜವಾಗಿ ಸತ್ಯವಾಗಿ ನಿಮಗೆ ಹೇಳುತ್ತೇನೆ, ನೀವು ಯಾರೋ ನನಗೆ ಗೊತ್ತಿಲ್ಲ. And verse 13 we see 13ನೇ ವಾಕ್ಯದಲ್ಲಿ ನೋಡುತ್ತೇವೆ. the Lord is telling, therefore keep watch, because you do not know the day or the hour. ಆ ಗಳಿಗೆ ಆಗಲಿ ಗಂಟೆ ಆಗಲಿ ದಿನವಾಗಲಿ ನಿಮಗೆ ಗೊತ್ತಿಲ್ಲದೆ ಇರುವುದರ ಕಾರಣದಿಂದ ನೀವು ಎಚ್ಚರಿಕೆಯಿಂದ ಇರಿ, ಎಚ್ಚರವಾಗಿರಿ ಎಂಬುದಾಗಿ ಸ್ವಾಮಿ ಹೇಳುತ್ತಾರೆ. Here this parable is speaking about the kingdom of heaven. ಇಲ್ಲಿ ಈ ಒಂದು ಕತೆ ಸ್ವಾಮ್ಯವು ಪರಲೋಕ ರಾಜ್ಯವನ್ನು ಕುರಿತು ಹೇಳಲ್ಪಡುತ್ತಾ ಇದೆ. The king or the bridegroom is the Lord Jesus Christ. ಅಲ್ಲಿ ಅರಸನು ಅಥವಾ ಮದಲಿಂಗನು ಎಂಬುದಾಗಿ ಹೇಳುವಾಗ ಅದರ ಅರ್ಥವೇನೆಂದರೆ ಯೇಸು ಕ್ರಿಸ್ತನು ಎಂಬುದಾಗಿ. The 10 virgins are you and me. ಆ 10 ಕನ್ನಿಕೆಯರು ನೀವು ಮತ್ತು ನಾನಾಗಿದ್ದೇವೆ. Are we wise or we foolish? ನಾವು ಬುದ್ಧಿಯುಳ್ಳವರಾಗಿದ್ದೇವಾ ಬುದ್ಧಿಹೀನರಾಗಿದ್ದೇವಾ? We need to have the oil in our life. ನಮ್ಮ ಜೀವನದಲ್ಲಿ ನಮ್ಮ ಹತ್ತಿರ ಎಣ್ಣೆ ಇರಬೇಕು. What is the oil? ಈ ಎಣ್ಣೆ ಅಂದರೆ ಏನು? Holy Spirit, ಪರಿಶುದ್ಧಾತ್ಮನು, faith, ನಂಬಿಕೆ, and good things what we do on the earth. ಈ ಭೂಮಿಯ ಮೇಲೆ ನಾವು ಬದುಕುವಾಗ ಮಾಡುವಂತ ಒಳ್ಳೆಯ ಕಾರ್ಯಗಳು, ಕೆಲಸಗಳು. What we do, the Lord writes it in our book of life. ನಾವು ಯಾವ ಒಳ್ಳೆ ಕಾರ್ಯವನ್ನು ಈ ಲೋಕದಲ್ಲಿ ಜೀವಿಸುವಾಗ ಮಾಡುತ್ತೇವೋ ಅದನ್ನೇ ಕರ್ತನಾಗಿರುವಂತ ಯೇಸು ಸ್ವಾಮಿ ಜೀವ ಪುಸ್ತಕದಲ್ಲಿ ದೇವರ ರಾಜ್ಯದಲ್ಲಿ And ಬರೆಯುವಂತವರಾಗಿರ್ತಾರೆ. that oil should be there in our life. ಅದರೊಟ್ಟಿಗೆ ನಮ್ಮ ಬಳಿಯಲ್ಲಿ ಎಣ್ಣೆ ಇರಬೇಕು. The Holy Spirit should not at all leave us. ಪರಿಶುದ್ಧಾತ್ಮನು ನಮ್ಮನ್ನು ಬಿಟ್ಟು ಹೋಗಬಾರದು. We need to pray to God, ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. search the presence of the Lord. ದೇವರ ಒಂದು ಪ್ರಸನ್ನತೆ ಹುಡುಕಬೇಕು. We need to read the word of God ದೇವರ ವಾಕ್ಯವನ್ನು ಓದಬೇಕು. and do good things to everyone. ಎಲ್ಲರಿಗೂ ಒಳ್ಳೆಯ ಕೆಲಸಗಳನ್ನು, ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು. By doing all these things, ಇವುಗಳನ್ನೆಲ್ಲ ಮಾಡುವುದರ you ಮುಖಾಂತರವಾಗಿ keep on growing or putting more oil into your life. ನಾವು ಆತ್ಮಿಕವಾಗಿ ಬೆಳೆಯುತ್ತಾ ಇರ್ತೇವೆ. ನಮ್ಮೊಳಗಡೆ ನಾವು ಎಣ್ಣೆಯನ್ನು ಅಧಿಕವಾಗಿ ಸುರಿಯುವಂತವರಾಗಿರುತ್ತೇವೆ. If we lose away the oil, ನಾವು ಆ ಎಣ್ಣೆಯನ್ನು ಕಳೆದುಕೊಳ್ಳುವುದಾದರೆ when the Lord comes, we will not able be to take out. ನಾವು ಯೇಸು ಸ್ವಾಮಿ ಬರುವಾಗ ಕೈ ಬಿಡಲ್ಪಡುತ್ತೇವೆ. ಆತನು ನಮ್ಮನ್ನು ಕರೆದುಕೊಂಡು ಹೋಗುವುದಿಲ್ಲ. We do not know the hour or the time. ನಮಗೆ ಆ ಗಂಟೆ ಆಗಲಿ ಗಳಿಕೆ ಆಗಲಿ ನಮಗೆ ಗೊತ್ತಿಲ್ಲ. Here the virgins did not know the time or the hour when the Lord will come. ಇಲ್ಲಿದ್ದಂಥ ಕನ್ಯೆಯರಿಗೆ ಯೇಸು ಸ್ವಾಮಿ ಯಾವ ಸಮಯದಲ್ಲಿ ಬರ್ತಾರೆ, ಯಾವ ಗಳಿಗೆಯಲ್ಲಿ ಬರ್ತಾರೆ ಎಂಬುದು ಅವರಿಗೆ ಗೊತ್ತಿಲ್ಲ. We read it took a long time for the Lord to come. ಅಲ್ಲಿ ನಾವು ಓದುವಾಗ ನೋಡುತ್ತೇವೆ ಬಹಳ ಹೊತ್ತಾಯಿತು, ಅರ್ಧ ರಾತ್ರಿ ಆಯಿತು ಯೇಸು ಸ್ವಾಮಿ ಬರುವುದಕ್ಕೆ. So they felt drowsy and they are asleep. ಅವರು ಕಾದು ಕಾದು ಬಲಹೀನರಾಗಿ ನಿದ್ರಾಸಕ್ತಿ ಉಳ್ಳವರಾದರು. They slept. They thought the Lord will not come. It is waste of waiting and waiting. ಇಷ್ಟೊತ್ತು ಕಾದು ಕಾದು ಸಾಕಾಗಿದೆ, ಸ್ವಾಮಿ ಬರುವುದಿಲ್ಲ, ಸ್ವಲ್ಪ ನಿದ್ರೆ ಮಾಡೋಣ ಎಂಬುದಾಗಿ ತೀರ್ಮಾನ ತೆಗೆದುಕೊಂಡರು. We are also thinking the same thing. ನಾವು ಸಹ ಅದನ್ನೇ ಯೋಚನೆ ಮಾಡ್ತಾ We ಇದ್ದೇವೆ. are thinking the second coming is too late. ನಾವು ಯೋಚನೆ ಮಾಡ್ತೇವೆ ಯೇಸು ಕ್ರಿಸ್ತನ ಎರಡನೆಯ ಬರನು ಬಹಳ ತಡವಾಗಿದೆ. From childhood I have been hearing the same thing. ನಾನು ಪುಟ್ಟ ಮಗು ಇದ್ದಾಗಿಂದ ಇದೇ ಪ್ರಸಂಗ, ಇದೇ ಮಾತನ್ನು ಕೇಳುತ್ತಾ ಬರ್ತಾ I am ಇದ್ದೀನಿ. telling, but I grew up, still the Lord has not come. ನಾನು ಮಗುವಾಗಿದ್ದಾಗ ಯೇಸು ಸ್ವಾಮಿ ಬೇಗನೆ ಬರ್ತಾರೆ ಎಂಬುದಾಗಿ ಹೇಳಿದ್ರು. ಇವಾಗ ದೊಡ್ಡವನಾಗಿದ್ದೇನೆ, ಇವಾಗಲೂ ಅದನ್ನೇ ಹೇಳ್ತಾ ಇದ್ದಾರೆ. Let me relax even more. ಈಗ ಬಹಳ ನಾನು ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. Let me read tomorrow, day after tomorrow, the word of God. ನಾಳೆ ಅಥವಾ ನಾಡಿದ್ದು ಸ್ವಲ್ಪ ತಡವಾಗಿ ದೇವರ ವಾಕ್ಯ ಓದುತ್ತೇನೆ, ಇವಾಗ ಓದುವ ಅದು ಅವಶ್ಯಕತೆ ಇಲ್ಲ. Today I am very tired, let me pray tomorrow. ಇವತ್ತು ನಾನು ಬಹಳ ಆಯಾಸ ಕೊಂಡಿದ್ದೇನೆ, ನಾಳೆ ಪ್ರಾರ್ಥನೆ ಮಾಡುತ್ತೇನೆ. Do not know what
will happen in the next moment. ಬರುವಂಥ ಕ್ಷಣದಲ್ಲಿ ನಮಗೆ ಏನು ನಡೆಯುತ್ತದೆ ನಮಗೆ ಗೊತ್ತಿಲ್ಲ. We do not know whether we will live or die. ನಾವು ಬದುಕಿರುತ್ತೇವೋ ಸತ್ತು ಹೋಗುತ್ತೇವೋ ನಮಗೆ ಗೊತ್ತಿಲ್ಲ. We do not know whether we are healthy or we are ill in the next moment. ನಾವು ಆರೋಗ್ಯವಾಗಿರ್ತೇವೋ ಅನಾರೋಗ್ಯವಂತವರಾಗಿರ್ತೇವೋ ಬರುವಂಥ ಕ್ಷಣದಲ್ಲಿ ಅಥವಾ ನರಕದಲ್ಲಿ ಇರ್ತೇವೋ ನಮಗೆ ಗೊತ್ತಿಲ್ಲ. We do not know the second, minute or hour or days or years when it will come. ಯೇಸು ಕ್ರಿಸ್ತನ ಮರಣವು ಬರುವಂಥ ಕ್ಷಣದಲ್ಲ, ಬರುವಂಥ ನಿಮಿಷದಲ್ಲ, ಬರುವಂಥ ಗಂಟೆಯಲ್ಲ, ತಿಂಗಳಲ್ಲ, ವರ್ಷಗಳಲ್ಲ, ನಮಗೆ ಗೊತ್ತಿಲ್ಲ. But we need to be ready just like the wise virgins. ಆದರೆ ಬುದ್ಧಿಯುಳ್ಳ ಕನ್ನಿಕೆಯರ ರೀತಿಯಲ್ಲಿ ನಾವು ಯಾವಾಗಲೂ ಸತತವಾಗಿ ಯಾವಾಗಲೂ ಸಿದ್ಧರಾಗಿರಬೇಕು. We need to have the Holy Spirit in our life. ನಮ್ಮಲ್ಲಿ ಯಾವಾಗಲೂ ಪರಿಶುದ್ಧಾತ್ಮನು ಇರಬೇಕು. Whenever trouble comes, we need to have faith in the Lord Jesus Christ. ತೊಂದರೆಗಳು ಬರುವಾಗ ಯೇಸು ಕ್ರಿಸ್ತನಲ್ಲಿ ನಮಗೆ ದೃಢವಾದ ನಂಬಿಕೆ ಇರಬೇಕು. Whatever may come, keep on doing good things to the other. ನಮ್ಮ ಜೀವನದಲ್ಲಿ ಏನೇ ನಡೆದರೂ ನಾವು ಮತ್ತೊಬ್ಬರಿಗೆ ಒಳ್ಳೆಯ ಕಾರ್ಯಗಳನ್ನೇ ಮಾಡಬೇಕು. We are going to read the same type of a parable in Matthew chapter 18. ಇದೇ ವಿಧವಾದ ಸಾಮ್ಯವನ್ನು ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲೂ ಸಹ ಓದುತ್ತೇವೆ. We read here from 21. ಅಲ್ಲಿ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 21ನೇ ವಾಕ್ಯದಿಂದ ಓದುತ್ತೇವೆ. 35, it is the parable of unmerciful servant. ಅಲ್ಲಿ ಕರುಣೆ ತೋರಿಸದೇ ಇರುವಂತಹ ಸೇವಕನ ವಿಷಯದಲ್ಲಿ ಒಂದು ಸಾಮ್ಯ ಬರೆಯಲ್ಪಟ್ಟಿದೆ. Here also the Lord, the kingdom of heaven is being told. ಅಲ್ಲಿ ಪರಲೋಕ ರಾಜ್ಯವನ್ನು ಕುರಿತು ಇಲ್ಲೂ ಸಹ ಹೇಳಲ್ಪಟ್ಟಿದೆ. Verse 23, 23ನೇ ವಾಕ್ಯದಲ್ಲಿ the kingdom of heaven is like a king. ಆ ದೇವರ ರಾಜ್ಯವು ಅರಸನ್ನು ಆಳ್ವಿಕೆ ಮಾಡುವಂತ ಒಂದು ರಾಜ್ಯಕ್ಕೆ ಸೂಚನೆಯಾಗಿದೆ. Who wanted to settle accounts with his servants. ಆತನ ಸೇವಕನ ಬಳಿಯಲ್ಲಿ ಲೆಕ್ಕಾಚಾರವನ್ನು ತೆಗೆದುಕೊಂಡು ಎಲ್ಲವನ್ನು ತೀರ್ಮಾನ ತೆಗೆದುಕೊಂಡು ಸರಿಪಡಿಸುವಂತ ಒಂದು ಕಾರ್ಯ. Here again, the kingdom of heaven is like a king, means the Lord Jesus Christ, he is taking the accounts with us. ಅಲ್ಲಿ ದೇವರ ರಾಜ್ಯ ಅರಸನು ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನು ಅಲ್ಲಿ ನೋಡುತ್ತೇವೆ ಕೆಲಸಗಾರನ ಬಳಿಯಲ್ಲಿ, ಅಂದರೆ ನಮ್ಮ ಬಳಿಯಲ್ಲಿ ಎಲ್ಲಾ ಲೆಕ್ಕಾಚಾರವನ್ನು ತೆಗೆದುಕೊಳ್ಳುವಂತವರಾಗಿದ್ದಾರೆ. The Lord asks, what did you do on the earth? ದೇವರು ಕೇಳ್ತಾರೆ, ಭೂಮಿಯಲ್ಲಿ ನೀನೇನು ಮಾಡಿದೆ? ನಿನಗೆ ಆಯುಷ್ಕಾಲ ಜೀವನವನ್ನು ಕೊಟ್ಟೆ, I gave you salvation. ನಿನಗೆ ರಕ್ಷಣೆಯನ್ನು ಕೊಟ್ಟೆ, I gave you wealth. ನಿನಗೆ ಒಳ್ಳೆಯ ಐಶ್ವರ್ಯವನ್ನು ಕೊಟ್ಟೆ, I gave you health. ಒಳ್ಳೆಯ ಆರೋಗ್ಯವನ್ನು ಕೊಟ್ಟೆ, I gave you whatever you prayed unto me. ನನ್ನ ಬಳಿಯಲ್ಲಿ ನೀನು ಏನೆಲ್ಲ ಬೇಡ್ಕೊಂಡೋ ಪ್ರಾರ್ಥನೆ ಮಾಡಿದೋ ಎಲ್ಲವನ್ನು ದಯಪಾಲಿಸಿಕೊಟ್ಟೆ. But why you did not do such things in your life? ಆದರೆ ಯಾಕೆ ಈ ಇಂಥ ವಿಧವಾದ ಕಾರ್ಯಗಳನ್ನು ನಿನ್ನ ಜೀವನದಲ್ಲಿ ನೀನು ಮಾಡಲಿಲ್ಲ? This parable is talking about two servants. ಇಲ್ಲಿ ಎರಡು ಸೇವಕರು ಕೆಲಸಗಾರರನ್ನು ಕುರಿತು Now ಮಾತಾಡಲ್ಪಡುತ್ತದೆ. the main servant is being called in front of the king. ಅರಸನ ಬಳಿಯಲ್ಲಿ ಮುಖ್ಯಸ್ಥನಾಗಿರುವಂತ ಸೇವಕನನ್ನು ಮೊದಲು ಕರೆಯುತ್ತಾರೆ. Now in verse 24 we read, ಅಲ್ಲಿ 24ನೇ ವಾಕ್ಯ, ಅಂದರೆ ಮತ್ತಾಯ 18:24ರಲ್ಲಿ ಓದುತ್ತೇವೆ. the Lord wants to do settlement. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಎಲ್ಲಾ ಲೆಕ್ಕಾಚಾರವನ್ನು ಮಾಡಿ ಮುಗಿಸಬೇಕೆಂಬುದಾಗಿ ಅಲ್ಲಿ ತೀರ್ಮಾನ ತೆಗೆದುಕೊಳ್ಳುತ್ತಾರೆ. Now the first servant has to give 10,000 bags of gold. ಅಲ್ಲಿ ಆಂಗ್ಲ ಭಾಷೆಯಲ್ಲಿ ಇರುವಂಥದ್ದನ್ನು ಹೇಳುತ್ತೇನೆ. ಮೊದಲನೆಯ ಸೇವಕ ಅಂದರೆ ಮುಖ್ಯಸ್ಥನಾಗಿರುವಂಥ ಸೇವಕನು ಅರಸನಾಗಿರುವಂಥ ಯೇಸು ಕ್ರಿಸ್ತನ ಬಳಿಯಲ್ಲಿ 10 ಶೀಲ ತುಂಬ ಆಗುವ ಬಂಗಾರದ ಲೆಕ್ಕಾಚಾರವನ್ನು ಒಪ್ಪಿಸಬೇಕಾಗಿದೆ. 10,000 bags of gold. 10,000 ಚೀಲಗಳ ಬಂಗಾರದ ಲೆಕ್ಕಾಚಾರ. He was not able to give it back, return it back to the king. ಅರಸನಿಗೆ ಅವನು ಹಿಂತಿರುಗಿಸಿ ಕೊಡಲು ಸಾಧ್ಯವಿಲ್ಲ. Verse 25, the king is ordering. 25ನೇ ವಾಕ್ಯದಲ್ಲಿ ಅರಸನು ಆಜ್ಞಾಪಿಸುತ್ತಾರೆ, He, his wife, his children, all that he had is to be sold and give it back the debt to the king. ನಿನ್ನ ಹೆಂಡತಿ ಮಕ್ಕಳು ಏನೇನಿದೆ ನಿಂದ ಆಸ್ತಿ ಪಾಸ್ತಿ ಎಲ್ಲಾನು ಮಾರ್ಬಿಟ್ಟು ರಾಜನಿಗೆ ಎಲ್ಲವನ್ನು ನೀನು ಲೆಕ್ಕಾಚಾರ ಒಪ್ಪಿಸ್ಕೊಡಪ್ಪ. Now the servant began to cry. ಈಗ ಆ ಸೇವಕನು ಅಳ್ತಾ ಇದ್ದಾನೆ. He fell on his knees. ಈಗ ಆತನು ಅರಸನ ಕಾಲುಗಳಿಗೆ ಬೀಳುತ್ತಾನೆ. He is begging the king.
ಭಿಕ್ಷೆ ಬೇಡುವನ ರೀತಿಯಲ್ಲಿ ನನ್ನನ್ನು ಕರುಣಿಸು, ನನ್ನನ್ನು ಕ್ಷಮಿಸು ಎಂಬುದಾಗಿ ಕೇಳಿಕೊಳ್ಳುತ್ತಾನೆ. Be patient with me is begging, I will repay back everything. ನಾನು ಸ್ವಾಮಿ ಸ್ವಲ್ಪ ತಡವಾಗಿ ನನಗೆ ಸಮಯ ಕೊಡಿ, ನಾನು ಎಲ್ಲವನ್ನೂ ಕೊಟ್ಟು ತೀರಿಸುತ್ತೇನೆ. Verse 27 we read, 27ನೇ ವಾಕ್ಯದಲ್ಲಿ ಓದುತ್ತೇವೆ, the master is pitying on the servant. ಆ ಒಂದು ಮತ್ತಾಯ 18:27 ನೋಡುತ್ತೇವೆ, ಆ ಸ್ವಾಮಿಗೆ, ಅರಸನಿಗೆ, ಆ ಕೆಲಸಗಾರನ ಮೇಲೆ ಕರುಣೆಯು ಬರುತ್ತದೆ. He cancelled all the debt. ಆ ಕನಿಕರದ ನಿಮಿತ್ತದಿಂದ ಅವನ ಎಲ್ಲಾ ಸಾಲವನ್ನು ಕ್ಷಮಿಸಿ ಬಿಟ್ಟು ಬಿಟ್ಟನು. It's not 1 or 2 rupees, it's 10,000 bags of gold. ₹1 ₹2 ಅಲ್ಲ, 10,000 ಚೀಲಗಳ ಬಂಗಾರ. Now, another fellow servant of this servant, ಈ ಮುಖ್ಯಸ್ಥನು ಸೇವಕನಾಗಿದ್ದಾನಲ್ಲ, ಇವನಿಗೊಂದು ಅಸಿಸ್ಟೆಂಟ್ ಕೆಲಸಗಾರ ಇದ್ದ. he also need to pay for the servant. ಆದರೆ ಆ ಅಸಿಸ್ಟೆಂಟ್ ಕೆಲಸಗಾರ ಈ ಮುಖ್ಯಸ್ಥನಿಗೆ ಸ್ವಲ್ಪ ಸಾಲ ಕೊಡಬೇಕಾಗಿತ್ತು. 100 silver coins. ಬರೀ 100 ಬೆಳ್ಳಿ ನಾಣ್ಯಗಳು. He was not able to give it back. ಆ ಇನ್ನೊಂದು ಜೊತೆ ಸೇವಕನು ಸಹ ಈ ಮುಖ್ಯಸ್ಥನಿಗೆ ಕೊಡಲು ಸಾಧ್ಯವಾಗಲಿಲ್ಲ. So he grabbed him and he choked him. ಅವನನ್ನು ಹಿಡಿದುಕೊಂಡು ಬಂದು ಅವನಿಗೆ ಶಿಕ್ಷಿಸಲು ಆರಂಭ ಮಾಡಿದನು. Just now he has got a permission from the king that he cancelled the debt. He was pitied by the king. ನೋಡಿ, ಈ ಮುಖ್ಯಸ್ಥ ಸೇವಕನು ಅವನು ಒಂದು ದೊಡ್ಡ ಸಾಲಗಾರ, ಆದರೆ ರಾಜನ ಬಳಿಯಲ್ಲಿ ಕನಿಕರ ದೊರೆತು ಕ್ಷಮಾಪಣೆಯನ್ನು ಸಿಕ್ಕಿ ಅವನಿಗೆ ಪುಕ್ಕಟ್ಟೆಗೆ ಅವನ ಸಾಲನೆಲ್ಲ ಬಿಟ್ಬಿಟ್ರು. Now what he is doing? ಆದರೆ ರಾಜನ ಬಳಿಯಲ್ಲಿ ಮುಖ್ಯಸ್ಥನು ಕ್ಷಮಿಸಲ್ಪಟ್ಟ. ಇವನು ಇವಾಗ ಏನು ಮಾಡ್ತಾ ಇದ್ದಾನೆ? He is not pitying on the other fellow servant. ಇವನ ಅಸಿಸ್ಟೆಂಟ್ ಆಗಿರುವಂತ ಕೆಲಸಗಾರನಿಗೆ ಬೆಳ್ಳಿ 100 ನಾಣ್ಯಗಳನ್ನು ಕ್ಷಮಿಸಲು ಇವನಿಗೆ ಸಾಧ್ಯವಿಲ್ಲ. A large difference between 10,000 bags of gold and 100 silver coins. ಸ್ವಲ್ಪ ನೀವು ಲೆಕ್ಕಾಚಾರ ಹಾಕಿ ನೋಡ್ರಿ, 10,000 ಚೀಲಗಳ ಬಂಗಾರದ ಲೆಕ್ಕಾಚಾರಕ್ಕೂ 100 ಬೆಳ್ಳಿ ನಾಣ್ಯಗಳ ಲೆಕ್ಕಾಚಾರಕ್ಕೂ ಅಜಗಜಾಂತರ ದೂರ ಇದೆ. A small thing. Now this servant is not able to forgive his fellow servant. ನೋಡಿ, ಈ ಮುಖ್ಯಸ್ಥನಾದಂಥ ಸೇವಕರಿಗೆ ದೊಡ್ಡ ಸಾಲದಲ್ಲಿ ಕ್ಷಮಾಪಣೆ ಸಿಕ್ಕಿತ್ತು, ಆದರೆ ಇವನ ಕೈ ಕೆಳಗಡೆ ಇರುವಂಥ ಸೇವಕರಿಗೆ ಒಂದು ಸಣ್ಣ ಒಂದು ಸಾಲ ಅಷ್ಟೇ, ಆದರೆ ಅದನ್ನು ಇವನು ಕ್ಷಮಿಸ್ತಾ ಇಲ್ಲ. Now this fellow servant is also falling on his knees. He is begging, be patient with me, I will repay the debt. ಈ ಒಂದು ಜೊತೆಗಾರನಾದಂಥ ಅಸಿಸ್ಟೆಂಟ್ ಸೇವಕ ಮುಖ್ಯಸ್ಥನಾಗಿರುವಂಥವನಿಗೆ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ತಾ ಇದ್ದಾನೆ, ನನ್ನನ್ನು ಕರುಣಿಸಪ್ಪ, ನನಗೆ ಸ್ವಲ್ಪ ಸಮಯ ಕೊಡು, ನಿನ್ನ 100 ಬೆಳ್ಳಿ ನಾಣ್ಯಗಳ ಒಂದು ಸಾಲವನ್ನು ಬೇಗನೆ ತೀರಿಸುತ್ತೇನೆ ಎಂಬುದಾಗಿ. But the servant refused. ಆದರೆ ಈ ಮುಖ್ಯಸ್ಥನಾಗಿರುವಂಥ ಸೇವಕನು ಅದನ್ನು ತಿರಸ್ಕಾರ ಮಾಡಿದನು. And threw his fellow servant into the prison. ಆದರೆ ಅವನು ಏನು ಮಾಡ್ದ? ಈ ಅಸಿಸ್ಟೆಂಟ್ ಅನ್ನು ಸೆರೆಮನೆಗೆ ಹಾಕಿದ. Now what was happening between these two, the other servants were seeing in the kingdom. ಇವರಿಬ್ಬರ ಜೀವನದಲ್ಲಿ ಏನು ನಡೀತಾ ಇದೆ, ಎಲ್ಲ ನಾಟಕವನ್ನು, ಕಾರ್ಯವನ್ನು ಅಲ್ಲಿ ಇರುವಂತ ಬೇರೆ ಎಲ್ಲ ಕೆಲಸಗಾರರು ನೋಡ್ತಾನೆ ಇದ್ದಾರೆ. They went and told the king. ಅವರು ಹೋಗಿ ಅರಸನ ಬಳಿಗೆ ಹೇಳಿದರು. Now the king is calling the servant. ಈಗ ಮುಖ್ಯಸ್ಥನಾಗಿರುವಂತ ಸೇವಕನನ್ನು ರಾಜನು ಕರೆಯುತ್ತಾನೆ. The king is telling in verse 32. 18:32 ಅಂದರೆ ಮತ್ತಾಯ 18ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಅರಸನು ಹೇಳ್ತಾ ಇದ್ದಾರೆ, The master called the servant in and he is telling, you wicked servant. ಏ ನೀಚ, ದುಷ್ಟನಾದಂತ ಮುಖ್ಯಸ್ಥ ಸೇವಕನೇ, I cancelled all your debts because you begged me. ನೀನು ಭಿಕ್ಷೆಗಾರನ ಥರ ನನ್ನ ಕಾಲಿಗೆ ಬಿದ್ದು ನೀನು ಬೇಡಿಕೊಂಡೆ, ಅದಕ್ಕಾಗಿ ನಿನ್ನ ಎಲ್ಲ ಸಾಲವನ್ನು ಅಂದರೆ 10,000 ಬಂಗಾರ ಚೀಲ ಇದೆಯಲ್ಲ, ಅದು ಎಲ್ಲವನ್ನು ಕ್ಷಮಿಸ್ಬಿಟ್ಟು ಪುಕ್ಕಟ್ಟೆ ನಿನ್ನನ್ನು ಬಿಟ್ಟು ಬಿಟ್ಟೆ. Should not you have mercy on your servant? ಆದರೆ ನೀನು ಯಾಕೆ ನಿನ್ನ ಜೊತೆ ಸೇವಕನಿಗೆ, ಅಸಿಸ್ಟೆಂಟ್ಗೆ 100 ಬೆಳ್ಳಿ ನಾಣ್ಯವನ್ನು ನೀನು ಕ್ಷಮಾಪಣೆ ಮಾಡಲಿಲ್ಲ? Why you did not had mercy on him? ಯಾಕೆ ನೀನು ಅವನ ಮೇಲೆ ಕನಿಕರ ತೋರಿಸಲಿಲ್ಲ? Just as I had mercy on you. ನಿನಗೆ ನಾನು ಕನಿಕರ ತೋರಿಸಿದ ರೀತಿಯಲ್ಲಿ ನೀನು ಯಾಕೆ ಅವನಿಗೆ ಕರುಣೆ ತೋರಿಸಲಿಲ್ಲ? In anger the master handed over the servant to the jailer. ಆ ಅರಸನು, ಆ ಒಂದು ನಾಯಕನು, ಕ್ರಿಸ್ತನು ಅವನನ್ನು ಸೆರೆಮನೆಗೆ ಒಪ್ಪಿಸಿಕೊಟ್ಟನು. And he told him to be tortured in the jail. ಆ ಒಂದು ಸೆರೆಮನೆಯಲ್ಲಿ ಇವನಿಗೆ ಕಠಿಣವಾದ ಶಿಕ್ಷೆ ಕೊಡ್ರಿ ಎಂಬುದಾಗಿ ಹೇಳಿದನು. As I told, the servants are you and me.
ಕೆಲಸಗಾರರಂದ್ರೆ ನೀವು ಮತ್ತು ನಾನು ಎಂಬುದಾಗಿ ಮುಂಚಿತವಾಗಿ ಹೇಳಿದ್ದೆ. King is the Lord Jesus Christ. ಅರಸನು ಯೇಸು ಸ್ವಾಮಿ. The jailer is the Satan. ಜೈಲರ್ ಎಂಬುದಾಗಿ ಹೇಳುವುದಾದ್ರೆ ಸೈತಾನನು. The Lord is telling you to be handed over to the jailer and to be tortured there. ಆ ಜೈಲರ್ ಕೈಯಲ್ಲಿ ಇವನನ್ನು ಕೊಡ್ರಿ, ಇವನಿಗೆ ಬಹಳ ಹಿಂಸೆ ಉಂಟಾಗಲಿ, ಅಂದರೆ ಸೈತಾನನ ಕಡೆಗೆ ಕೊಡ್ರಿ, ಅವನು ಆತನಿಗೆ ಹಿಂಸೆಯನ್ನು ಪಡಿಸಲಿ. Hell is not a good place. ನರಕವು ಒಳ್ಳೆಯ ಸ್ಥಳವಲ್ಲ. The jailer is the Satan. He takes away our soul and he tortures us. ಆ ಜೈಲರ್ ಅಂದರೆ ಸೈತಾನನು ನಮ್ಮ ಆತ್ಮವನ್ನು ತೆಗೆದುಕೊಂಡು ಹೋಗಿ ನರಕದಲ್ಲಿ ನಮ್ಮನ್ನು ಹಿಂಸೆ ಪಡಿಸುತ್ತಾನೆ. When we die, ನಾವು ಸತ್ತು ಹೋದಾಗ we go to the entrance of the heaven. ನಾವು ಪರಲೋಕದ ಅಂದರೆ ಸ್ವರ್ಗದ ಬಾಗಿಲ ಬಳಿಗೆ ಹೋಗುತ್ತೇವೆ. There will be the book of living. ಅಲ್ಲಿ ಜೀವಬಾಧ್ಯರ ಪಟ್ಟಿ ಎಂಬುದಾಗಿ ಒಂದು ದೊಡ್ಡ ಪುಸ್ತಕ ಇರುತ್ತದೆ. All the account what we do on the earth will be written there. ನಾವು ಭೂಲೋಕದಲ್ಲಿ ಮಾಡುವಂತ ಒಳ್ಳೆ ಕಾರ್ಯ ಕೆಟ್ಟ ಕಾರ್ಯ ಎಲ್ಲವೂ ಆ ಪುಸ್ತಕದಲ್ಲಿ ಬರೆಯಲ್ಪಡುತ್ತದೆ. As the servant had to give 10,000 bags of gold, it means we need to do all the good things when we live on the earth to the Lord. ಈ ಒಂದು ಸೇವಕನು ಯಾವ ರೀತಿಯಲ್ಲಿ 10,000 ಚೀಲ ಬಂಗಾರದ ಲೆಕ್ಕವನ್ನು ಕೊಡಬೇಕು, ಅದೇ ರೀತಿಯಲ್ಲಿ ನಾವು ಭೂಲೋಕದಲ್ಲಿಂದ ಹೋಗುವಾಗ ದೇವರಿಗೆ ನಾವು ಲೆಕ್ಕವನ್ನು ಕೊಡಬೇಕಾಗಿದೆ. As the Lord has given us salvation, ದೇವರು ನಮಗೆ ರಕ್ಷಣೆ ಕೊಟ್ಟಿದ್ದಾರೆ. we need to keep that salvation in our life. ನಮ್ಮ ಜೀವನದಲ್ಲಿ ಆ ರಕ್ಷಣೆಯನ್ನು ಕಾಪಾಡಿಕೊಳ್ಳಬೇಕು. We need to pray for the others. ನಾವು ಬೇರೊಬ್ಬರಿಗಾಗಿ ಪ್ರಾರ್ಥಿಸಬೇಕು. We need to pray each and every day. ಪ್ರತಿನಿತ್ಯ ಪ್ರಾರ್ಥಿಸಬೇಕು. We need to read the word of God. ನಾವು ಪ್ರತಿನಿತ್ಯ ದೇವರ ವಾಕ್ಯವನ್ನು ಓದಬೇಕು. We need to forgive others. ಪ್ರತಿನಿತ್ಯ ಒಬ್ಬರಿಗೊಬ್ಬರು ಕ್ಷಮಾಪಣೆ ನೀಡಬೇಕು. Show mercy and courtesy to the other fellow person. ನಮ್ಮ ಜೊತೆಯಲ್ಲಿ ಪಕ್ಕದಲ್ಲಿ ಇರುವಂತವರಿಗೆ ನಾವು ಕರುಣೆಯನ್ನು, ದಯೆಯನ್ನು, ಕನಿಕರವನ್ನು ತೋರಿಸಬೇಕು. And the Lord is ready to accept us when we sin against the Lord. ನಾವು ತಪ್ಪುಗಳು ಮಾಡುವುದಾಗಲೂ ದೇವರು ನಮ್ಮನ್ನು ಕ್ಷಮಿಸಿ, ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಅಂಗೀಕಾರ ಮಾಡಿದ್ದಾರಲ್ಲ. Why should we not forgive others? ಸ್ವಾಮಿಯು ನಮ್ಮನ್ನು ಕ್ಷಮಿಸಿದ ರೀತಿಯಲ್ಲಿ ನಾವು ಯಾಕೆ ಮತ್ತೊಬ್ಬರನ್ನು ಕ್ಷಮಿಸಬಾರದು? Why we should not do good things to others? ಯಾಕೆ ನಾವು ಮತ್ತೊಬ್ಬರಿಗೆ ಒಳ್ಳೆ ಕಾರ್ಯಗಳನ್ನು The ಮಾಡಬಾರದು? Lord is ready to do everything for us. We also should be ready to do the same thing to others. ಕರ್ತನು ನಮಗೆ ಎಲ್ಲ ಒಳ್ಳೆಯದನ್ನು ಮಾಡುವಾಗ ನಾವು ಬೇರೊಬ್ಬರಿಗೂ ಒಳ್ಳೆಯದನ್ನು ಮಾಡುವುದನ್ನು ಕಲಿತುಕೊಂಡು ಮಾಡಬೇಕು. The Lord will see in the book of life what all the things you have done. ಈ ಭೂಲೋಕದಲ್ಲಿ ಜೀವಿಸಿದಾಗ ನಾವು ಯಾವ ಒಳ್ಳೆಯ ಕಾರ್ಯವನ್ನು ಮಾಡಿದ್ದೇವೆ, ಕೆಟ್ಟ ಕಾರ್ಯವನ್ನು ಮಾಡಿದ್ದೇವೆ ಎಂಬುದನ್ನು ಜೀವ ಪುಸ್ತಕದಲ್ಲಿ, ಆ ಪಟ್ಟಿಯ ಪುಸ್ತಕದಲ್ಲಿ ಗಮನವಿಟ್ಟು ಲೆಕ್ಕಾಚಾರ ನೋಡುವ ದೇವರಾಗಿದ್ದಾರೆ. All the good things will be written as well as the bad things. ಒಳ್ಳೆ ಕಾರ್ಯಗಳು ಆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುತ್ತದೆ, ಕೆಟ್ಟ ಕಾರ್ಯಗಳು ಬರೆಯಲ್ಪಟ್ಟಿರುತ್ತದೆ. Each and every day the writing is going on. ಪ್ರತಿನಿತ್ಯವೂ ಬರವಣಿಗೆ ಆ ಪುಸ್ತಕದಲ್ಲಿ ಬರೆಯಲ್ಪಡುತ್ತಾ ಇದೆ. As you keep on doing good and good more and more than the bad, ಕೆಟ್ಟ ಕೆಲಸಕ್ಕಿಂತಲೂ ಒಳ್ಳೆ ಕಾರ್ಯಗಳನ್ನು ಹೆಚ್ಚೆಚ್ಚಾಗಿ ನಿನ್ನ ಜೀವನದಲ್ಲಿ ನೀನು ಮಾಡುತ್ತಾ ದೇವರ ಮಹಿಮೆಗಾಗಿ ಮಾಡುತ್ತಾ ಇರುವಾಗ the Lord will detect all the bad things one by one. ನಿಂದು ಯಾವಾಗ ಒಳ್ಳೆ ಕಾರ್ಯಗಳು ಹೆಚ್ಚಾಗುತ್ತದೋ ಆದರೆ ಕೆಟ್ಟ ಕಾರ್ಯಗಳು ಸ್ವಲ್ಪ ಆಗಿದ್ರೂ ಅದೆಲ್ಲ ಅಳಿಸುತ್ತಾ ಬರುತ್ತದೆ. Everything will be erased. ಎಲ್ಲವೂ ಅಳಿಸಲ್ಪಡುತ್ತದೆ. It will be forgiven just as the king forgave the servant. ಅರಸನು ಯಾವ ರೀತಿಯಲ್ಲಿ ಒಬ್ಬ ದೊಡ್ಡ ಸಾಲಗಾರನನ್ನು ಕ್ಷಮಿಸಿದರೋ ಅದೇ ರೀತಿಯಲ್ಲಿ ನಮ್ಮನ್ನು ಕರ್ತನು ಕ್ಷಮಿಸುತ್ತಾರೆ. But if you do not forgive, just like the servant who did not forgive his fellow servant, ಯಾವ ರೀತಿಯಲ್ಲಿ ಈ ಕೆಲಸಗಾರನು ಜೊತೆ ಕೆಲಸಗಾರನನ್ನು ಕ್ಷಮಿಸದೆ ಹೋದನೋ ಆ ರೀತಿಯಾಗಿ ನೀನು ಕ್ಷಮಿಸದೆ ಹೋದರೆ the bad things will increase and the good things will become less. ಆಗ ನಿನ್ನ ಕೆಟ್ಟತನವು ಹೆಚ್ಚಾಗುತ್ತದೆ, ಒಳ್ಳೆತನದ ಲೆಕ್ಕಾಚಾರ ಕಡಿಮೆ ಆಗುತ್ತದೆ. The bad things will not be deducted from that list. ಆಗ ಆ ಒಂದು ಕೆಟ್ಟ ಕಾರ್ಯಗಳು, ಕೆಟ್ಟ ವಿಷಯಗಳು ನಿನ್ನ ಲೆಕ್ಕದಲ್ಲಿ, ನಿನ್ನ ಪುಸ್ತಕದಿಂದ ಅಳಿಸಲ್ಪಡುವುದಿಲ್ಲ. Then even though you have gone near the door of the heaven, ನೀನು ಪರಲೋಕ ರಾಜ್ಯದ ಬಾಗಿಲ ಬಳಿಗೆ ಹತ್ತಿರ ಹೋಗಿದ್ರೂ ಸಹ, even though you have the lamp without the oil, ನೀನು ಎಣ್ಣೆ ಇಲ್ಲದೆ ದೀಪ ಇಟ್ಕೊಂಡಿದ್ರೂ ಸಹ, even though you are dressed well for the wedding banquet, ನೀನು ಔತಣದ ಮದುವೆಯ ಮನೆಗೆ ನೀನು ಸುಂದರವಾಗಿ ಒಳ್ಳೆಯ ಬಟ್ಟೆಗಳನ್ನು ಧರಿಸಿಕೊಂಡಿದ್ರೂ ಸಹ, even though you have done many things for the Lord's ministry, ದೇವರ ಸೇವೆಗೆ ನೀನು ಎಷ್ಟೋ ಪ್ರಯಾಸ ಪಟ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ರೂ ಸಹ, you have preached, you have gone to many countries, many states and did the Lord's work. ನೀನು ಅನೇಕ ದೇಶಾಂತರ ಹೋಗಿ, ಅನೇಕ ದೇಶಗಳಿಗೆ, ಅನೇಕ ಪ್ರಾಂತ್ಯಗಳಿಗೆ, ಅನೇಕ ರಾಜ್ಯಗಳಿಗೆ ಹೋಗಿ ಒಳ್ಳೆಯ ಪ್ರಸಂಗವನ್ನು ಮಾಡಿದ್ದರೂ ಸಹ,
Even though you have fasted and prayed for hours together, ಎಷ್ಟೋ ಉಪವಾಸಗಳು ತೆಗೆದುಕೊಂಡು ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡಿದ್ದರೂ ಸಹ but have no good things in your life, ನಿನ್ನ ಜೀವನದಲ್ಲಿ ಸಹೋದರನೇ ಸಹೋದರಿಯೇ ಒಳ್ಳೆತನ ಒಳ್ಳೆಯ ಗುಣನಡತೆಗಳು ಇಲ್ಲದ ಪಕ್ಷದಲ್ಲಿ you will not be accepted into the kingdom of heaven. ನಿನ್ನನ್ನು ಪರಲೋಕ ರಾಜ್ಯ ಮೋಕ್ಷ ಸ್ವರ್ಗ ಸ್ವೀಕಾರ ಮಾಡುವುದಿಲ್ಲ, ಒಳಗಡೆ ಪ್ರವೇಶ ಮಾಡಲು ಸಾಧ್ಯವೇ ಇಲ್ಲ. The Lord will close up the door. ಆಗ ದೇವರು ನಿನ್ನ ಬಾಗಿಲನ್ನು ಮುಚ್ಚಿಬಿಡುತ್ತಾರೆ. As we read in Matthew chapter 25, ಮತ್ತಾಯನ ಬರೆಸುವಾರ್ತೆ 25ನೇ ಅಧ್ಯಾಯದಲ್ಲಿ ಓದಿದ ಪ್ರಕಾರ 10 and 11, ಅಲ್ಲಿ 10, 11ನೇ ವಾಕ್ಯದಲ್ಲಿ the ಓದುತ್ತೇವೆ. wise virgins entered into the wedding banquet. ಅಲ್ಲಿ ಬುದ್ಧಿಯುಳ್ಳ ಕನ್ನಿಕೆಯರು ಆ ಒಂದು ಔತಣದ ಮನೆ ಒಳಗಡೆ ಪ್ರವೇಶ ಮಾಡಿದರು. They entered into the gates of heaven, ಅಲ್ಲಿ ಪರಲೋಕ ರಾಜ್ಯದ ಬಾಗಿಲಲ್ಲಿ ಪ್ರವೇಶ ಮಾಡಿದರು. and the doors were shut. ಆಗ ಅವರು ಪ್ರವೇಶ ಆದ ತಕ್ಷಣವೇ ಬಾಗಿಲುಗಳು ಮುಚ್ಚಲ್ಪಟ್ಟಿತು. Later on, when the other foolish virgins came, they could not enter into the kingdom of heaven. ತಡವಾದ ನಂತರ ಇನ್ನು ಬುದ್ಧಿ ಇಲ್ಲದ 5 ಕನ್ನಿಕೆಯರಿದ್ದರಲ್ಲ, ಅವರು ಬರುತ್ತಾರೆ, ಆದರೆ ಪರಲೋಕ ರಾಜ್ಯದಲ್ಲಿ ಸ್ವರ್ಗದಲ್ಲಿ ಮೋಕ್ಷದಲ್ಲಿ ಅವರು ಪ್ರವೇಶವಾಗಲು ಸಾಧ್ಯವೇ They ಇಲ್ಲ. would have taken long time to get ready for the wedding banquet. ಅವರು ಆ ಔತಣ ಮನೆಗೆ ಪ್ರವೇಶ ಮಾಡುವುದಕ್ಕೆ ಎಷ್ಟೋ ಗಂಟೆಗಳು ಸಿದ್ಧರಾಗಿರಬಹುದು. They are dressed well, they are looking good, ಒಳ್ಳೆ ಶೃಂಗಾರ ಮಾಡಿಕೊಂಡು ಸಿದ್ಧರಾಗಿರಬಹುದು. the lamps is there, ಆ ದ್ವೀಪಗಳು ಉಂಟು, but no oil. ಎಣ್ಣೆ ಇಲ್ಲ. You cannot be taken into the wedding banquet. ಆ ಎಣ್ಣೆ ಇಲ್ಲದ ಪಕ್ಷದಲ್ಲಿ ಔತಣದ ಮನೆಗೆ ಪ್ರವೇಶವಿಲ್ಲ. The Lord's second coming is being told through this. ಈ ಒಂದು ಸಾಮ್ಯದ ಮುಖಾಂತರವಾಗಿ ಯೇಸು ಕ್ರಿಸ್ತನ ಬರೋಣವನ್ನು ಕುರಿತು ಹೇಳಲ್ಪಡ್ತಾ ಇದೆ. We all should be ready for it. ಯೇಸು ಕ್ರಿಸ್ತನ ಬರೋಣಕ್ಕಾಗಿ ನಾವೆಲ್ಲರೂ ಯಾವಾಗಲೂ ಸಿದ್ಧರಾಗಿರಬೇಕು. We do not know what is going to happen next. ಬರುವಂತ ಕ್ಷಣದಲ್ಲಿ ಏನು ನಡೆಯುತ್ತದೆ ನಮಗೆ ಗೊತ್ತಿಲ್ಲ. No one is great or small in front of the Lord. ಯೇಸು ಸ್ವಾಮಿಯ ಮುಂದೆ ಯಾರು ಶ್ರೇಷ್ಠರು ಯಾರು ಕೀಳಾದವರಿಲ್ಲ, ದೊಡ್ಡವನು ಸಣ್ಣವನು ಎಂಬುದಾಗಿ ಇಲ್ಲ. No one is rich or poor. ಯಾವನು ಐಶ್ವರ್ಯವಂತನು ಬಡವನು ಎಂಬುದಾಗಿ ಪಕ್ಷಪಾತವಿಲ್ಲ, ವ್ಯತ್ಯಾಸವಿಲ್ಲ. Everything is important in the sight of the Lord. ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ಅಂದರೆ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರೇ. Everyone cannot be perfect. ಎಲ್ಲರೂ 100% ಒಳ್ಳೆಯವರಾಗಿರಲು ಸಾಧ್ಯ ಇಲ್ಲ. We are all humans. ನಾವೆಲ್ಲರೂ ಮನುಷ್ಯರೇ. We also tend to sin. ನಾವು ಪಾಪ ಮಾಡಲು ಪ್ರೇರೇಪಿಸಲ್ಪಡುತ್ತೇವೆ. Sometimes we pray, sometimes we are not able to pray. ಪಾಪ ಎಂಬುದಾಗಿ ಹೇಳುವುದಾದ್ರೆ ಕೆಲವೊಂದು ಟೈಮ್ ಪ್ರಾರ್ಥನೆ ಮಾಡ್ತೀವಿ, ಕೆಲವೊಂದು ಟೈಮ್ ಪ್ರಾರ್ಥನೆ ಮಾಡೋದಿಲ್ಲ. Sometimes we may not be able to read the word of God. ಕೆಲವೊಂದು ಟೈಮಲ್ಲಿ ಬೈಬಲ್ ಓದೋಕ್ಕಾಗೋದಿಲ್ಲ. Sometimes we forget to do good things to others. ಕೆಲವೊಂದು ಟೈಮಲ್ಲಿ ಬೇರೊಬ್ಬರಿಗೆ ಒಳ್ಳೆಯದನ್ನು ಮಾಡುವುದನ್ನು ಮರೆತು ಬಿಡುತ್ತೇವೆ. Sometimes if anyone comes to our house, we are unable to treat well. ಯಾರಾದರೂ ನಮ್ಮ ಮನೆಗೆ ಬರುವುದಾದರೆ ಅವರನ್ನು ಸಹ ಅತಿಥಿ ಸತ್ಕಾರ ಮಾಡುವುದಕ್ಕೆ ಮರೆತು ಬಿಡುತ್ತೇವೆ. We may do some mistakes. ನಾವು ತಿಳಿಯದೆ ಕೆಲವೊಂದು ತಪ್ಪುಗಳನ್ನು ಮಾಡುತ್ತೇವೆ. Even though those bad things are there, ಆ ಕೆಟ್ಟತನಗಳು ನಮ್ಮಲ್ಲಿ ಇದ್ದರೂ ಸಹ when we overcome it and do good things, ಅವುಗಳನ್ನೆಲ್ಲ ಜಯಿಸಿ ಬಂದು ನಾವು ಒಳ್ಳೆಯದನ್ನು ಮಾಡ್ತೇವಲ್ಲ, when we increase our goodness, ನಮ್ಮ ಎಲ್ಲ ಒಳ್ಳೆತನಗಳನ್ನು ನಮ್ಮ ಜೀವನದಲ್ಲಿ ಹೆಚ್ಚಿಸಿಕೊಳ್ಳುವಾಗ all the bad things will be going lesser and lesser. ಒಳ್ಳೆಯ ಕ್ರಿಯೆಗಳು ಒಳ್ಳೆಯ ಗುಣನಡತೆಗಳು ನಮ್ಮ ಜೀವನದಲ್ಲಿ ಹೆಚ್ಚಾಗುವಾಗ ಎಲ್ಲ ಹಳೆಯದು ಕೆಟ್ಟದ್ದು ಎಲ್ಲ ಅಳಿಸಿ ಹೋಗುತ್ತದೆ. And the Lord will forgive just like how the king forgave the first servant who had to give 10,000 bags of gold. ಯಾವ ರೀತಿಯಲ್ಲಿ ಅರಸನು ಮೊದಲನೆಯ ಸೇವಕ ಅಂದರೆ 10,000 ಚೀಲ ಬಂಗಾರವನ್ನು ಕೊಡುವಂತ ವ್ಯಕ್ತಿಯನ್ನೇ ದೊಡ್ಡ ಸಾಲಗಾರನು ಅವನನ್ನೇ ಕರ್ತನು ಕ್ಷಮಿಸಿಬಿಟ್ರಲ್ಲ, He will forgive us. ಅದೇ ರೀತಿಯ ಕರ್ತನು ನಮ್ಮನ್ನು ಕ್ಷಮಿಸುತ್ತಾರೆ. He will accept us when we stand in front of the gate of heaven. ಪರಲೋಕ ರಾಜ್ಯದ ಬಾಗಿಲ ಬಳಿಯಲ್ಲಿ ನಾವು ಹೋಗಿ ನಿಂತ್ಕೊಳ್ಳುವಾಗ ನಮ್ಮನ್ನು ಅಂಗೀಕರಿಸುತ್ತಾರೆ. We are living on the earth, ನಾವು ಭೂಮಿಯಲ್ಲಿದ್ದೇವೆ. but ultimate goal is to enter the eternal life. ನಮ್ಮ ಗುರಿ ಏನಂದ್ರೆ ನಿತ್ಯ ಜೀವದಲ್ಲಿ ಪ್ರವೇಶ ಮಾಡಬೇಕು, ಅದೊಂದೇ ನಮ್ಮ ಗುರಿಯಾಗಿರಬೇಕು. When we live on the earth, ನಾವು ಭೂಮಿಯಲ್ಲಿ ಜೀವಿಸುವಾಗ it is good to have all the things what we live on the earth. ಈ ಭೂಮಿ ಮೇಲೆ ಬದುಕುವಾಗ ನಾವು ಎಲ್ಲ ಬೇಕು, ಎಲ್ಲವನ್ನು ಪಡೆದುಕೊಂಡು ಜೀವಿಸಬೇಕಾಗಿದೆ. We need to study, we need to go to work, everything is important. ಒಳ್ಳೆ ವಿದ್ಯಾಭ್ಯಾಸ ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು, ಎಲ್ಲವೂ ಒಳ್ಳೆಯದೇ. Along with that, our spiritual life should be good.
ಆ ಶಾರೀರಿಕ ಜೀವಿತ ಜೊತೆಯಲ್ಲಿ ಆತ್ಮಿಕ ಜೀವಿತವು ಬಹಳ ಪ್ರಾಮುಖ್ಯತೆ ಆಗಿದೆ. We need to have the oil in our life. ನಮ್ಮ ಜೀವನದಲ್ಲಿ ಎಣ್ಣೆ We ಇರಬೇಕಾಗಿದೆ. need to pray for others. ನಾವು ಮತ್ತೊಬ್ಬರಿಗಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. We need to pray for our family, for the perishing souls. ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸಬೇಕು, ಅಳಿದು ಹೋಗುವಂತ ಆತ್ಮಗಳಿಗಾಗಿ ಪ್ರಾರ್ಥಿಸಬೇಕು. We need to pray for the people who guide us. ನಮ್ಮನ್ನು ನಡೆಸುವಂತ ಸಭಾಪಾಲಕರಿಗಾಗಿ ಪ್ರಾರ್ಥಿಸಬೇಕು. We need to pray for each and everyone in our life. ನಮ್ಮ ಜೀವನದಲ್ಲಿ ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡಿಕೊಳ್ಳಬೇಕಾಗಿದೆ. And keep our spiritual life. ನಮ್ಮ ಆತ್ಮಿಕ ಜೀವಿತಗಳನ್ನು ಕಾಪಾಡಿಕೊಳ್ಳಬೇಕಾಗಿದೆ. And when the oil is there in your life, ಯಾವಾಗ ಇಂಥ ವಿಧವಾದ ಎಣ್ಣೆ ನಮ್ಮ ಜೀವನದಲ್ಲಿ ಇರುತ್ತದೋ, no one will be able to close the doors in your life. ನಮ್ಮ ಜೀವನದಲ್ಲಿ ತೆರೆದಿಟ್ಟಿರುವಂತಹ ಬಾಗಿಲುಗಳನ್ನು ಯಾರು ಮುಚ್ಚಲು ಸಾಧ್ಯವಿಲ್ಲ. We do not know the hour, time, ನಮಗೆ ಗೊತ್ತಿಲ್ಲ ಸ್ವಾಮಿಯ ಬರೋಣ ಗಂಟೆ ಗಳಿಗೆ ಸಮಯ ನಿಮಿಷ, but we should be ready always. ನಾವು ಯಾವಾಗಲೂ ಸಿದ್ಧರಾಗಿರಬೇಕಾಗಿದೆ. Always we need to be watching just like the wise virgins. ಯಾವ ರೀತಿಯಲ್ಲಿ ಬುದ್ಧಿಯುಳ್ಳ ಕನ್ನಿಕೆಯರು ಎಚ್ಚರವಾಗಿದ್ದು ನಿದ್ದೆ ಮಾಡದೆ ಕಾಯ್ತಾ ಇದ್ರು, ಆ ರೀತಿಯಾಗಿ ಕಾದಿರಬೇಕಾಗಿದೆ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ದೇವರ ಸಮ್ಮುಖದಲ್ಲಿ ಈ ಸಂದೇಶವನ್ನು ಕೇಳುತ್ತಾ ಇರುವಂಥ ನನ್ನ ಪ್ರೀತಿಯ ಸಹೋದರನೇ ಸಹೋದರಿಯೇ, ನನ್ನ ಪ್ರೀತಿಯ ಯವನಸ್ಥ ಮಕ್ಕಳೇ, ಈ ಒಂದು ಸಂದೇಶವನ್ನು ಕೇಳಿದ ನಂತರ ನಮ್ಮ ಜೀವಿತಗಳಲ್ಲಿ ನಮ್ಮ ಗುಣನಡತೆಗಳು ಬದಲಾವಣೆ ಆಗಬೇಕು. ನಮ್ಮ ಕೆಟ್ಟ ನಡತೆಗಳು ಹೋಗಿ ಒಳ್ಳೆಯ ನಡತೆಗಳು ಬರಬೇಕಾಗಿದೆ. ಮೊದಲಿಂಗನಾಗಿರುವಂಥ ಯೇಸು ಕ್ರಿಸ್ತನು ತನ್ನ ರಾಜ್ಯದಲ್ಲಿ ಯಾವ ರೀತಿಯಾಗಿ ಬುದ್ಧಿಯುಳ್ಳ ಕನ್ನಿಕೆಯರನ್ನು ಸೇರಿಸಿಕೊಂಡ್ರೋ ಆ ರೀತಿಯಾಗಿ ಸ್ವಾಮಿ ನನ್ನ ತಪ್ಪುಗಳನ್ನು ಕ್ಷಮಿಸು, ನನ್ನನ್ನು ತಿದ್ದು ಸ್ವಾಮಿ, ತಿಳಿದು ತಿಳಿಯದೆ ಮಾಡಿದಂಥ ಎಲ್ಲ ಪಾಪಗಳನ್ನು ಕ್ಷಮಿಸು, ಎಲ್ಲ ಅಶುದ್ಧತೆಯನ್ನು ತೆಗೆದುಹಾಕು, ಎಲ್ಲ ಬಲಹೀನತೆಗಳನ್ನು ತೆಗೆದುಹಾಕು ಸ್ವಾಮಿ. ನನ್ನನ್ನು ನಿನ್ನ ಮಗಳಾಗಿ ಅಂಗೀಕಾರ ಮಾಡಿ ಎಂಬುದಾಗಿ ಒಪ್ಪಿಸಿಕೊಡುವುದಾದರೆ ಕರ್ತನ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ. ಮಹಾಕೃಪೆಯುಳ್ಳ ತಂದೆಯಾದ ದೇವರೇ, ಈ ಒಂದು ದಿನದಲ್ಲಿ ಮಗಳ ಮುಖಾಂತರವಾಗಿ ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ಈ ಸಂದೇಶದಿಂದ ಮಾತಾಡೋದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ಮಾರನಾಥ ಏಸಪ್ಪ, ನಿನ್ನ ಭರಣ ಸಮೀಪವಾಗಿರುವುದಕ್ಕಾಗಿ ಸ್ತೋತ್ರ. ನನ್ನನ್ನು, ನಮ್ಮೆಲ್ಲರನ್ನು, ಇಡೀ ಜಗತ್ತನ್ನು ನಿನ್ನ ಭರಣಕ್ಕೆ ಸಿದ್ಧಪಡಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಈ ಸಂದೇಶವನ್ನು ಕೇಳುವಂಥ ಒಂದೊಂದು ಮಕ್ಕಳು ಪೂರ್ತಿಯಾಗೆಲ್ಲ ಒಂದು ಪದ ಕೇಳಿದ್ರು ಸಹ ಸ್ವಾಮಿ ಅವ್ರ ರಕ್ಷಣೆ ಹೊಂದಬೇಕು, ನಿನ್ನ ರಾಜ್ಯಕ್ಕೆ ಸಿದ್ಧರಾಗಬೇಕು. ಆ ರೀತಿಯಾಗಿ ಸಿದ್ಧಪಡಿಸು, ಪ್ರತಿಯೊಬ್ಬರನ್ನ ಆಶೀರ್ವದಿಸು, ಅವರಿಗೆ ಬಿಡುಗಡೆ ಕೊಡು, ಆರೋಗ್ಯ ಕೊಡು, ದೀರ್ಘಾಯುಷ್ಕಾಲ ಕೊಡು, ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಕೊಡು. ನಿನ್ನ ದಯೆ, ನಿನ್ನ ಕರುಣೆ, ನಿನ್ನ ಆಶೀರ್ವಾದ, ದೀರ್ಘಾಯುಷ್ಕಾಲವನ್ನು ಅನುಗ್ರಹಿಸಿಕೊಡು. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್.